ಒಂದು ಗಾದೆ ಇದೆ, ಬಿಸಿ ತುಪ್ಪ ಉಗ್ಳಕ್ಕಾಗಲ್ಲ ನುಂಗಕ್ಕಾಗಲ್ಲ ಅಂತ ಹೇಳಿ. ಹಾಗಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರಿಸ್ಥಿತಿ. ಪಕ್ಷ ಹಾಗೂ ಸಮುದಾಯದ ನಡುವೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಪಕ್ಷವೂ ಮುಖ್ಯ, ತಮ್ಮ ಸಮುದಾಯವೂ ಮುಖ್ಯ, ಇದೆರಡರ ನಡುವೆ ಸಿಕ್ಕಾಕೊಂಡಿದ್ದಾರೆ. ಒಂದು ಕಡೆ ಸಮುದಾಯ, ಮತ್ತೊಂದು ಕಡೆ ಪಕ್ಷದ ತೀರ್ಮಾನ. ಬಹಿರಂಗವಾಗಿ ವರದಿಯನ್ನ ವಿರೋಧಿಸೋದಕ್ಕೆ ಆಗದೆ ಸಂಕಷ್ಟದಲ್ಲಿದ್ದಾರೆ ಡಿಕೆಶಿ. ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಪಕ್ಷದ ಪ್ರಣಾಳಿಕೆಯಲ್ಲೇ ಪ್ರಸ್ತಾಪ ಆಗಿರೋದ್ರಿಂದ ಬಹಿರಂಗವಾಗಿ ವಿರೋಧ ಮಾಡೋದು ಕಷ್ಟ ಸಾಧ್ಯ. ಇದನ್ನೇ ತಮ್ಮ ಶಾಸಕರಿಗೂ ಕೂಡ ಮನವರಿಕೆ ಮಾಡಿಕೊಡೋದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವನ್ನ ಸಿಎಂ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ರಾತ್ರಿ ನಡೆದ ಸಭೆಯಲ್ಲಿ ಒಂದಷ್ಟು ಜನ ಒಕ್ಕಲಿಗರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಸಿಎಂ ಸಭೆ ನಡೆಸಿದಾಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಿಮ್ಮೆಲ್ಲರ ತೀರ್ಮಾನವನ್ನ ನಾನು ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸಮುದಾಯದ ಅಂಕಿ ಅಂಶ ಸಂಖ್ಯೆ ಪೂರ್ಣವಾಗಿಲ್ಲ, ಸಮೀಕ್ಷಾ ವರದಿಯನ್ನ ನಾವು ವಿರೋಧಿಸ್ತಾ ಇಲ್ಲ, ಆದರೆ ಆಗಿರೋ ಲೋಪದೋಷಗಳನ್ನ ಸರಿಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ದಯವಿಟ್ಟು ಒತ್ತಡ ಹಾಕಿ ಎಲ್ಲಾ ಸಚಿವರು ಈ ವಿಚಾರವಾಗಿ ಒಟ್ಟಿಗೆ ನಿಂತ್ಕೊಳ್ಬೇಕು. ನಮ್ಮ ಸಮುದಾಯ ಪ್ರಬಲವಾಗಿದೆ, ಜನಸಂಖ್ಯೆನೂ ಕೂಡ ಸಾಕಷ್ಟಿದೆ, ವರದಿಯಲ್ಲಿರುವಂತಹ ಅಂಕಿ ಅಂಶಗಳನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನೆನ್ನೆ ನಡೆದಂತಹ ಒಕ್ಕಲಿಗರ ನಾಯಕರ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ನೋಡಿ, ಡಿಕೆಶಿ ಅವರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈ ಕಡೆ ಸಮುದಾಯನೂ ಬೇಕು, ಈ ಕಡೆ ಪಕ್ಷನೂ ಬೇಕು. ಈ ಕಡೆ ಪಕ್ಷದ ಪರವಾಗೂ ಮಾತಾಡಕ್ಕಾಗಲ್ಲ, ಸಮುದಾಯದ ವಿರೋಧವಾಗೂ ಮಾತಾಡಕ್ಕಾಗಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಸೊ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ.